ಇವತ್ತು ಬಂಗಾರಪೇಟೆ ಅಂಬೇಡ್ಕರ್ ಭವನದಲ್ಲಿ ಒಂದು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮತ್ತು ಏನು ನಮಗೆ ಜಿಲ್ಲೆಗೆ ಒಬ್ಬ ಜಿಲ್ಲಾ ಸಂಘಟನಾ ಸಂಚಾಲಕರ ಅವಶ್ಯಕತೆ ಇತ್ತು. ಆ ಜಿಲ್ಲಾ ಸಂಚಾಲಕರಾದ ರಮೇಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರನ್ನು ಒಂದು ಆಯ್ಕೆ ಮಾಡೋ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ 100 ಸಂಘಟನೆಗಳಿದ್ದಾವೆ. ಈ ಎಲ್ಲ ಉದ್ದೇಶ ಏನಂದರೆ ಬಡವರ ಮತ್ತು ಶೋಷಿತರ ಧ್ವನಿ ಆಗಬೇಕು ಅಂತ ಏನು ಪ್ರೊಫೆಸರ್ ಕೃಷ್ಣಪ್ಪನವರು ಮತ್ತು ಅವರ ಸಂಘಟಕರು ಇದನ್ನು ಸ್ಥಾಪನೆ ಮಾಡ್ತಾರೆ. ದುರಂತ ಅಂದರೆ ಏನಾಗಿದೆ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಹೇಳ್ತಾರೆ ಆ ಸಂಘಟನೆ ಇದು ಯಾವ ಸಂಘಟನೆ ಸರಿ ಯಾವ ಸಂಘಟನೆ ಸರಿ ಇಲ್ಲ ಅನ್ನೋದಕ್ಕಿಂತ ಒಂದು ದೊಡ್ಡ ಹಾಲು ಬರ ಇದ್ದಾಗ ನಾವೇನು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಎಲ್ಲ ಒಂದು ಹಕ್ಕೊತ್ತಾಗ್ಲನ್ನು ನಾವು ಪಡೀಬೋದು. ನಮ್ಮ ಹಕ್ಕನ್ನು ನಾವು ಪ್ರತಿಭಟಿಸಿ ಪಡೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಸರ್ಕಾರಗಳು ಏನು ಮಾಡ್ತಾರೆ ಇವತ್ತು ದಲಿತರ ಓಟುಗಳನ್ನು ಪಡ್ಕೊಂಡು ನಾವು ದಲಿತರ ಪರ ಇದ್ದೀವಿ, ಸಂವಿಧಾನದ ಪರ ಇದ್ದೀವಿ ಅಂತ ನಾನು ಎಲೆಕ್ಷನ್ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ ಸಹಿತ ಇವತ್ತೇನಾಯಿತು BJP ಸರ್ಕಾರ ಈ ಮೆಟ್ರೋಗೆ ಎಕ್ಸೆಟ್ರಾಗೆ ಏನು ಮಾಡ್ತು SC/PTS ಹಣನ ಬಳಸ್ಕೊಂಡು ಆವಾಗ ಏನು ಮಾಡ್ತು ಕಾಂಗ್ರೆಸ್ ಸರ್ಕಾರ ನಾವು ಆ ಒಂದು ಇದನ್ನು ಆದೇಶನ ವಾಪಸ್ ಮಾಡ್ತೀವಿ, ನಾವು ದಲಿತರಿಗೆ ಮೀಸಲಿಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಈಗ ಏನು ರಾಜ್ಯದಲ್ಲಿ ಇದೆ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತು ಅಧಿಕಾರಕ್ಕೆ ಬಂತು ದಲಿತರ ಹೆಸರು ಹೇಳ್ಕೊಂಡು. ಇವತ್ತೇನಾಗಿದೆ ಸಾವಿರಾರು ಕೋಟಿ ಹಣನ ಏನು ಮಾಡ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದೀವಿ, ಸಂವಿಧಾನದ ಪರ ಇದ್ದೀವಿ, ದಲಿತರ ಪರ ಇದ್ದೀವಿ ಅಂತ ಹೇಳ್ಬಿಟ್ಟು ಇದೇ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತದೆ ಅದನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸುವಂಥ ಕೆಲಸ ಮಾಡ್ತಾ ಇದೆ. SC/TSP ಹಣನ ಬೇರೆ ಒಂದು ಆರ್ಥಿಕವಾಗಿ ಸಬಲರಾದಂಥ ವರ್ಗಗಳಿಗೆ ಎಲ್ಲ ಒಬ್ಬ ಹೆಣ್ಮಕ್ಳಿಗೂ 2,000 ರೂಪಾಯಿ ಕೊಡೋ ಅವಶ್ಯಕತೆ ಏನೈತೆ, ದಲಿತರನ್ನ ತೆಗೆದು ಬೇರೆ ಒಂದು ಉಚಿತ ಬಾಗಿಲು ಕೊಡೋ ಅವಶ್ಯಕತೆ ಏನೈತೆ. ಇವತ್ತೇನಾಗಿದೆ ಅಂದರೆ ಯಾವ ಸರ್ಕಾರಗಳನ್ನು ನಾವು ನಂಬುವಾಗಿಲ್ಲ. ನಾವು ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಮಾತ್ರ ದಲಿತ ಸಮುದಾಯ ಅಂದರೆ ಬರೀ SC/STಗಳಲ್ಲ. ಇದು ದುರಂತ ಏನಂದರೆ ದಲಿತ ಸಂಘರ್ಷ ಅಂತಂದರೆ ಬರೀ SC/ST ಅನ್ನೋದು ಎಲ್ಲ ವಾಡಿಕೆ ಆಗಿದೆ. ಬಾಬಾ ಸಾಹೇಬರಾಗಲಿ ಒಂದು ಡಿಕ್ಷನರಿ ಆಗಲಿ ಒಂದು ಸಂವಿಧಾನ ಆಗಲಿ ದಲಿತ ಅಂದರೆ ಯಾವುದೇ ಒಂದು ಜಾತಿಗೆ ಸೀಮಿತವಾಗಲ್ಲ. ಯಾರು ರಾಜಕೀಯವಾಗಿ, ಯಾರು ಆರ್ಥಿಕವಾಗಿ, ಯಾರು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೋ ಸಮಾಜದಲ್ಲಿ ಕಟ್ಟಕಡೆಯ ಒಂದು ಏನು ವರ್ಗದಲ್ಲಿದ್ದಾರೋ ಅವರನ್ನು ದಲಿತರು ಅಂತ ನಾವು ಕರೀಬೇಕು. ನಾವು ಅಂದರೆ ಅದೊಂದು ಸ್ಫೂರ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ನಮ್ಮೆಲ್ಲರ ಸ್ಫೂರ್ತಿ. ಮತ್ತು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜವಾಗಿ ಒಂದು ಮಾತಾಡ್ತಾರೆ, ನಿಮ್ಮ ಎಲ್ಲ ಬಾಗಿಲನ್ನು ಮುಚ್ಚಿದಾಗ ಸಂಘಟನೆ ಕೆಲಸ ಬರ್ತದೆ ಅಂತ. ಯಾಕಂದರೆ ಇವತ್ತು ಸರ್ಕಾರಗಳು ಈ ಒಂದು ಯೋಜನೆಗಳ ತರ್ತಾವೆ ಮತ್ತು ಆ ಯೋಜನೆಗಳು ಸರಿಯಾಗಿ ಚಾಲ್ತಿ ಆಗ್ತಾರಲ್ಲ. ಇದು ಸರ್ಕಾರಗಳು ಕೆಲವೊಂದು ಎಡವಟ್ಟು ಮಾಡ್ತವೆ. ಇವತ್ತು ದಲಿತರ ಹಣನ SC/PTSP ಹಣನ ಅದನ್ನು ಕೋಟ್ಯಾನು ಕೋಟಿ ಹಣ ಇಟ್ಬಿಟ್ಟು ಏನು ಫ್ರೀ ಬಾಗಿಲು ಬಳಸ್ಕೊಂಡ್ರು ಅಂತ ವಿಚಾರದಲ್ಲಿ ನಮ್ಮ ಸಂಘಟನೆ ಫ್ರೀಡಮ್ ಪಾರ್ಕಲ್ಲಿ ಮತ್ತು ಏನು ಆ ಸುಳಿಗಾಲದ ಅಧಿವೇಶನದಲ್ಲಿ ನಾವು ಸುಮಾರು 7,000 ಜನ ದೊಡ್ಡ ಮಟ್ಟದಲ್ಲಿ ಒಂದು ಕರ್ನಾಟಕ ಸಂಘಟನೆ ಒಂದು ಸಂಘಟನೆ ಭೀಮಾ ಸಂಘಟನೆ 7,000 ಜನ ಸೇರಿ ನಾವು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದೀವಿ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಕೆಲಸ ಆಗೋದಂದರೆ ಏನು ಸಂಘಟನೆ ಅಂದರೆ ಕಿವಿ ಕೆಲಸ ಯಾವುದಾದ್ರೂ ಮಾಡಬೇಕಂದ್ರೆ ಸಂಘಟನೆಗಳು ಮಾಡ್ತವೆ. ಇಂದೆಲ್ಲ ನಾಳೆ ದಲಿತ ಸಂಘರ್ಷ ಸಮಿತಿ ಏನು ಏನು ಬಡಗಳಾಗಿರ್ಬೋದು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಡಗಳಾಗಿರ್ಬೋದು. ಆ ಎಲ್ಲ ಎಲೆ ರೆಂಬೆ ಕೊಂಬೆ ಬೇರುಗಳು ಎಲ್ಲ ಒಗ್ಗಟ್ಟಾದಾಗ ಮಾತ್ರ ನಾವು ಈ ಆಳುವ ಸರ್ಕಾರಗಳನ್ನು ಏನು ಕೆಳಗಿಳಿಸೋ ಕೆಲಸ ಮಾಡ್ತೀವಿ. ಆಮೇಲೆ ನಿರಂತರವಾಗಿ ಒಂದೇ ಸರ್ಕಾರಗಳು ಕೊಡ್ತಾ ಇದ್ದಾಗ ಏನಾಗುತ್ತೆ ಇಂಥ ಕೆಲಸಗಳಾಗ್ತವೆ. ನಾವು ಇವು ಬೇರೆ ಸರ್ಕಾರನ ತರೋ ಮಾಡ್ತಾರೆ ಸಂಘಟನೆಗಳು ಬೆಳೀತಿದ್ದಾವೆ. ಅದೇ ನಿಟ್ಟಿನಲ್ಲಿ ಈಗ ಮೊನ್ನೆ ಎಲೆಕ್ಷನ್ ಆದಾಗ ನಾವು ಕಾಂಗ್ರೆಸ್ ಸರ್ಕಾರನ ಈ ಕರ್ನಾಟಕದಲ್ಲಿ ತಂದಿದ್ದು ಎಲ್ಲ ದಲಿತರ ಸಂಘಟನೆಗಳು ದಲಿತರ ಸಂಘಟನೆಗಳು ಎಲ್ಲ ವಿಚಾರವಂತರು ನಮ್ಮ ನಾಯಕರುಗಳು ಎಲ್ಲ ಮನಸ್ಸು ಮಾಡಿದ್ದರಿಂದಲೇ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ಅದೇ ಪ್ರಗತಿಪರರು ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿಚಾರವಂತರು ಮನಸ್ಸು ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರನ ಮನೆ ಕಳಿಸೋ ಕೆಲಸ ಮಾಡ್ಬೋದು. ಯಾಕಂದರೆ ಇವರು ಪಬ್ಲಿಕ್ ಸರ್ವೆಂಟ್ ಆಗಿ ಕೆಲಸ ಮಾಡಬೇಕು, MLA ಆಗಲಿ MP ಅಲ್ವಾ. ಇವರೆಲ್ಲೋ AC ರೂಮ್ನಲ್ಲಿ ಕೂತ್ಕೊಂಡು ದಲಿತರಿಗೆ ವಿರೋಧವಾದ ನೀತಿಗಳು ತರ್ಕೊಂಡು ಬಡವರಿಗೆ ವಿರೋಧವಾದ ಆದೇಶಗಳನ್ನು ಹೊಳಿಸೋ ಕೆಲಸಗಳನ್ನು ನಿಲ್ಲಿಸಬೇಕು. ದಲಿತರಿಗೆ ಏನು ಮೂಗಿಗೆ ತುಪ್ಪ ಸವರುವಂಥ ಕೆಲಸಗಳು ಯಾವುದೇ ಸರ್ಕಾರ BJP ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಆ ಕೆಲಸನ ನಿಲ್ಲಿಸ್ಬೇಕಂತ ಹೇಳ್ತಾ ಕರ್ನಾಟಕ ಸಂಘರ್ಷ ಸಮಿತಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಬಂಗಾರಪೇಟೆ ತಾಲೂಕಲ್ಲಿ ಬಲಿಷ್ಠವಾಗಿ ಬೆಳೀಲಿ ಅಂತ ಮಿಸ್ಟರ್ ಯಲೇಶ್ ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾಗಿ ನಾರಾಯಣ ಸ್ವಾಮಿ ಚಿಂತಪುರ, ತಾಲೂಕು ಸಂಘಟನಾ ಸಂಚಾಲಕರಾಗಿ ವೆಂಕಟೇಶ್ ಸುಪ್ರೀಂ, ತಾಲೂಕು ಸಂಘಟನಾ ಸಂಚಾಲಕರಾಗಿ ರವಿ
ಯುವ ಘಟಕ ತಾಲೂಕು ಸಂಚಾಲಕರಾಗಿ ಶ್ರೀನಿವಾಸ್ ದಾಸರ ವಸೂಲಿ, ತಾಲೂಕು ಮಹಿಳಾ ಸಂಘಟನಾ ಸಂಚಾಲಕಿಯಾಗಿ ಮಿಸ್ ಕವಿತಾ ಶ್ರೀಮತಿ, ಮತ್ತೆ ಸಂಜಯ್ ಸರ್ ಸೂಲ್ಗುಂಟೆ ಇವರು ತಾಲೂಕು ಸಂಚಾಲಕರಾಗಿ. ಇಷ್ಟು ಜನ ತಾಲೂಕು ಸಂಘಟನಾ ಸಂಚಾಲಕರಾಗಿ ಎಲೆಕ್ಟ್ ಆಗಿರ್ತಾರೆ. ಮತ್ತೆ ವಿದ್ಯಾರ್ಥಿ ಒಕ್ಕೂಟದ ಇವರಾಗಿ ಶಿವರಾಜ್ ಅವರು ಆಯ್ಕೆಯಾಗಿರ್ತಾರೆ. ಮತ್ತೆ ಹೋಬಳಿಯಾಗಿ ಬೂದಿಕೋಟೆ ಹೋಬಳಿಗೆ ಬೂದಿಕೋಟೆ ಹೋಬಳಿ ಸಂಚಾಲಕರಾಗಿ ಯಾರು? ರವಿ. ಕಸಬಾ ಹೋಬಳಿ ಸಂಚಾಲಕರಾಗಿ ಅಮರ್ನಾಥ್. ಸಂಚಾಲಕರ ಒಪ್ಪಿಗೆ ಮೇರೆಗೆ ನಾವು ಮಂಜು ಅವ್ರನ್ನ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ತಗೊಳ್ತಾ ಇದ್ದೀವಿ. ಶಾಬಾದ್. ಎಲ್ಲರಿಗೂ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಏನು ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಪದಾಧಿಕಾರಿಗಳ ಪಾದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇನ್ನು ಮುಂದೆ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆಯನ್ನು ಬಲಪಡಿಸ್ತಾ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕ್ರಮವನ್ನು ಇನ್ನು ಮುಂದೆ ಉನ್ನತ ಸ್ಥಾನದಲ್ಲಿ ನಾವು ಮುಂದೆ ನಡೆಸ್ತೇವೆ ಅಂತ ಹೇಳ್ತಾ, ಮತ್ತೆ ಏನು ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೋ ಆ ಪದಾಧಿಕಾರಿಗಳೆಲ್ಲರೂ ಸೇರಿ ಇನ್ನು ಮುಂದೆ ತಾಲೂಕಿನಲ್ಲಿ ಅನ್ಯಾಯದ ವಿರುದ್ಧ ಮತ್ತೆ ಶೋಷಣೆಯ ವಿರುದ್ಧ ನಾವು ಕೆಲಸ ಮಾಡ್ತಾ ಈ ತಾಲೂಕಿನಲ್ಲಿ ಇನ್ನು ಮುಂದೆ ನಾವು ಭೀಮಾವಾದ ಸಂಘಟನೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಸಂಘಟನೆಯನ್ನ ನಾವು ಮುನ್ನಡೆಸ್ತೇವೆ ಅಂತ ನಾನು ಭರವಸೆ ಕೊಡ್ತೇನೆ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.